ಏರ್ ಬಿ ಎನ್ ಬಿ ಅವ್ರ ಹತ್ರ ಕೇಳಿದ್ರೆ ಅವ್ರು ಕಾಂಟ್ಯಾಕ್ಟ್ಸ್ ಕೊಡ್ತಾರೆ. ಹೋಟೆಲ್ ಅವ್ರು ಕೇಳಿದ್ರೆ ಕೊಡ್ತಾರೆ, ಯಾರು ಕೇಳಿದ್ರು ಕೊಡ್ತಾರೆ. ಈಗ ತೊಂದ್ರೆ ಇಲ್ಲ, ಹೊರಗಿಂದ ಹೇಳ್ತಲ್ಲ, ಮನಸ್ಸೊಳಗಿಂದ ಐಫೋನ್ 16 ಇದು ಮನೆಯಲ್ಲ ಹೊರಗಡೆ ಎಂತಂದಲ್ಲಿ ಮಾಡಿರೋ ನಂಗೆ ಗೊತ್ತಿಲ್ಲ. ನಾನಂತೂ ಫುಲ್ ಡಿಸಪಾಯಿಂಟ್ಮೆಂಟಲ್ಲೇ ಬರ್ತಿದ್ದೆ. ಅದು ಅಕ್ಕ ಬಾ ತಕೊಂಡ್ರ ರೂಮಿಂಗ್ ಕಾಣುತ್ತೆ ಕಣೆ ಕೊಡ್ತಾರೆ. ಶಿವಾಂಶ್ ನೀ ಎಂತದ ತಕ ಬತ್ತರ ಹೇಳುತ್ತಾನೆ, ಸೇಮ್ ಕೊಡ್ತೀರಿ ನಿಂಗೆ ಒಂದು ಅಮ್ಮಂಗೆ ನಾನ್ ವೆಜ್ ಇಷ್ಟ ಆತಿಲ್ಲ. ಇದೆಲ್ಲ ವೆಜ್ ಥರ ಕಾಣ್ತಿತ್ತಪ್ಪ. ಶಿವು ಚಿಕ್ಕಿ ಜೊತೆ ಬಾ ಅಂತ ಹೇಳದಲ್ಲ ಮಗ, ಬಾಬಿಲ್ ಕೈ ಕೊಡ. ಇವನ್ ನೋಡಿ, ಇವನು ಹೇಳಿದ ಮಾತು ಕೇಳಲ್ಲ. ಇವನು ಬ್ಯಾಡ್ ಬಾಯ ಮತ್ತೆ ಇಡಿ ನಂಗೆ ನಮ್ದು ಅದೇ ಸೆಲ್ಫ್ ಡ್ರೈವ್ ಇನೋವಾ ನೋಡ್ಬೇಡಿ, ಆನ್ಲೈನ್ ನೋಡ್ಬೇಡಿ, ಅಲ್ಲಿ ಸಿಗುತ್ತೆ, ಪ್ರತಿಯೊಂದು ಕಡೆನೂ ಸಿಗುತ್ತೆ. ಸೆಲ್ಫ್ ಡ್ರೈವ್ ಸಿಗುತ್ತೆ. ಈವನ್ ಏರ್ ಬಿ ಎನ್ ಬಿ ಅವ್ರ ಹತ್ರ ಕೇಳಿದ್ರೆ ಅವ್ರು ಕಾಂಟ್ಯಾಕ್ಟ್ಸ್ ಕೊಡ್ತಾರೆ. ಹೋಟೆಲ್ ಅವ್ರು ಕೇಳಿದ್ರೆ ಕೊಡ್ತಾರೆ, ಯಾರು ಕೇಳಿದ್ರು ಕೊಡ್ತಾರೆ. ಅಲ್ಲಿ ಇದೆ ಅಂತಲ್ಲ ರೈಲ್ವೆ ಐಡಿ ಬೇಕಂತೆ. ನಿಂಗೆ ಐಡಿ ಹೋಗ್ತಿದ್ರೆ ಈ ಥರದ ಮಕ್ಕಳು ಈಗ ನಿಮ್ಮ ಜೊತೆಗೆ ಯಾರು ನೋಡ್ತಾರೆ ಅಂತ ನೋಡ್ತಿದ್ರು. ಫುಡ್ ಬಂದಿತ್ತಾ ಎಕ್ಸಿಕ್ಯೂಟಿವ್ ನೀವು ಹಿಡೀರಿ. ಮಾಡಿದ್ರಿ ನೀವು ಅಲ್ಲಿ ಸೈಡಲ್ಲಿದೆ, ಅಲ್ಲಿದೆ ನೋಡಿ, ಈ ಥರ ಇರ್ತದೆ ನೋಡಿ. ಓ ಇಷ್ಟವರೆಗೆ ನನ್ನ ಫಿಂಗರ್ ಬಂತು. ಓಕೆ ನಾ ಮಾಡ್ತೀನಿ. ಸ್ಪೀಕರ್ ಅಲ್ಲ, ಸ್ಪೀಕರ್ ಅಂತ ತರಬೇಕಿತ್ತು ಸಾಂಗ್ ಎಲ್ಲ ಹಾಕ್ಲಿಕ್ಕೆ. ಸಾಕಾ? ಒಂದೇ ಭಾರತ್ ಬಂದು ಒಳ್ಳೆದೇ ದುಡ್ಡು. ಟಿಕೆಟಿಗೆ ಎಷ್ಟಿದೆ? 2800. ಎಷ್ಟು ತೋರಿಗ? ಎರಡು. ನಾನು ಎರಡು. ನನ್ನ ಅಕ್ಕ ಬಾವ, ಇಲ್ಲಿ ಮತ್ತೊಂದು ತಂಗಿ ಬಾವ. ಅಲ್ಲಮ್ಮ ಅಲ್ಲಿ ಬತ್ತಿಗೆ ಯಾರು ಬಂದ್ರಕ್ಕ? ಒಂದೂವರೆ ಸಾವಿರದಲ್ಲಿ ಪಾಲಿಗೆ ಬಂದಿದೆ. ತೋರಿಸ್ಕ ತೋರಿಸ್ತಾ ಬಾರಿ ಇದೆ, ಬಾರಿ ಕೊಡ್ತಾರೆ. ಶಿವಾಂಶ್ ನೀ ಎಂತದ ತಕ ಬತ್ತರ ಹೇಳುತ್ತಾನೆ, ಸೇಮ್ ಕೊಡ್ತೀರಿ ನಿಂಗೆ ವೆಜ್ ನಾನ್ ವೆಜ್ ಇಪ್ಪದು ಮರ ಇವ ಆಮೇಲೆ ಗೊತ್ತಿಲ್ಲ ಮಿಸ್ ಆಮೇಲೆ ವೆಜ್ಜೇ ಕೊಟ್ರು. ಎಂತ ಇತ್ತಮ್ಮ ಅದ್ರಂಗೆ ಇವತ್ತೀಗ ಅಮ್ಮ ವ್ಲಾಗ್ ಮಾಡ್ತಾ, ಅಮ್ಮ ಮಾಡ್ತಾ ನಾನು ತೋರಿಸ್ದೆ. ತೋರಿಸ್ಕಮ್ಮ ದಾಲ್ ಅಲ್ಲೇ ಸೈಡಲ್ಲಿ ಇಡು.
ಅಲ್ಲಿ. ಚಿಚ್ಚಿ ನಿಂಗೆ ಕೊಡ್ತೀರ ಈಗ ಬಿದ್ದತ್ತ ಸುಮ್ಮನೆ ಕುಚ್ಚು ಅವನಿಗೆ. ಇಲ್ಲಿ ಒಂದು ಅಮ್ಮಂಗೆ ನಾನ್ ವೆಜ್ ಇಷ್ಟ ಆತಿಲ್ಲ. ಇದೆಲ್ಲ ವೆಜ್ ಥರ ಕಾಣ್ತಿತ್ತಪ್ಪ. ನಾನ್ ವೆಜ್ ಅಂದ್ರೆ ಮೊಟ್ಟೆ ಒಂದಿರ್ತದೆ ಅಷ್ಟೇ, ಮೊಟ್ಟೆ ಒಂದಿರ್ತದೆ ಅಷ್ಟೇ. ಇದು ವೆಜ್ಜೇ, ಎಲ್ಲರೂ ವೆಜ್ಜೇ. ನಾವು ಸುಮ್ಮನೆ ಗಲಾಟೆ ಮಾಡ್ಕೋಣ, ಎಲ್ಲ ವೆಜ್ಜೆ. ಅದು ಸುಮ್ಮನೆ ಪ್ರಿಫರೆನ್ಸ್ ಕೇಳಿದ್ದೀರಾ? ನಾನು ಒಂದು ವೆಜ್ ಹಾಕಿ ಇವೆಲ್ಲ ನಾನ್ ವೆಜ್ ಹಾಕ್ತೀವಿ, ಎಲ್ಲರೂ ವೆಜ್. ಬೇಡ, ನೀವು ಸುಮ್ಮನೆ ರೀ, ಅವನಿಗೆ ಗಲಾಟೆ ನಿಲ್ಲಿಸ್ಲಿಕ್ಕಾಗಲ್ಲ. ಸ್ಪೂನ್ ಏ ಪೂರಿ ಪೂರಿ ಏ ಪೂರಿ. ಹಾಯ್ ಹಾಯ್ ಚಿಕ್ಕಿ. ನಿಧಾನ ತಿನ್ನಿಕಂದ. ಐಸ್ ಕ್ರೀಮ್ ಕೊಡ್ತೀರಾ? ಪ್ಲಸ್ ಒನ್ ಇದಕ್ಕೊಂದೆಷ್ಟು 200 ರೂಪೀಸ್ ಇರ್ಬೋದಲ್ಲ, 250 ರೂಪೀಸ್ ಇರ್ಬೋದು. ಆ್ಯಡ್ ಆನ್ ಮಾಡಿ. ಮಡ್ಗಾಂವ್ ಸ್ಟೇಷನ್ ರೀಚ್ ಆದ ಕೂಡಲೇ ನನ್ನ ಕಣ್ಣಿಗೆ ಬಿದ್ದದ್ದು ಬಟ್ಟೆ. ಅಲ್ಲಿ ಸ್ಟೇಷನಲ್ಲಿ ಮಾರು ಇಟ್ಕೊಂಡಿದ್ದೆ, ಚಂದ ಅಂತ ಇರಲಿಲ್ಲ. ಆದ್ರೂ ನಂತರ ಕಮ್ಮಿ ಬಟ್ಟೆ ಐತೆ ಅಂತ ಒಂದು 2 ಪರ್ಚೇಸ್ ಮಾಡಿದೆ. ಆಮೇಲೆ ಕಂಡ್ರೆ ಅದು 4 ಎಲ್ಲ ಗಲೀಜಾಯ್ತೈತೆ. ಕಾರಲ್ಲಿ ಬಂದು ಕೂತಿದ್ದ, ಒಂದು ಹ್ಯಾಟ್ ತಗೊಂಡು ಎಲ್ಲ ರಪ್ಪ ಅಂತ ಬಿಸಿಲಿಗೆ ಸ್ವಲ್ಪ ಪ್ರೊಟೆಕ್ಷನ್. ಮತ್ತೆ ನಂತರ ಅಮ್ಮ ಬಿಸಿಲಿಗೆ ಎಂತೆಲ್ಲ ಬೇಕು ಎಲ್ಲ ತಗೊಂಡಿದ್ದೆ ನಾನು. ಹ್ಯಾಟ್ ಮತ್ತೆ ಕೊಡಿ ಹಿಡ್ಕೊಂಡಿದ್ದಿ. ನಿಂಗೆ ಬೇಕಂತಾನೆ ಬಿಸಿಲಿಗೆ ಬೇಕಂತ ಅಲ್ಲ, ನನಗೆ ಬಿಸಿಲಿಂದ ಪ್ರೊಟೆಕ್ಷನ್ಗೆ ತಿಂಬುದ್ ಕಣ ಬರೀ. ಬಾಬು ಚಿಕನ್ ತಿಂಬುದು ಹೆಂಗೆ? ಚಿಕನ್ ಇಯ್ಯ ರಾಹಿತ್ಯ ಮರ್ಕೋದು ಹೆಂಗೆ? ರಾಹಿತ್ಯ ನಗೋಡುದು ಹೆಂಗೆ? ಚಳಿಗೊಂಚೂರು ಬಿಸಿ ಒಂದು ಬ್ಯಾಂಗಲ್ ಬಂಗಾರೆ ಮೇಡಮ್. ರಾಹಿತ್ಯ ಓಡುದು ಹೆಂಗೆ? ರಾಹಿತ್ಯ ವೆರಿ ಗುಡ್ ಗರ್ಲ್. ನಂಗೆ ಕೊಡುದಿಲ್ಲ. ಕೊದಿ 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 ಆಕೈ ಕೊದಿ ಆಕೈ ಕೊದಿ ಈಗ ಬೇಡ ನಿಮ್ಗೆ ತಿಂಡಿ ಕೊದಿ ತಿಂಡಿ. ನನ್ನ ಹಣಿಗೆ ಬಿಡ್ತೀರಾ? ಥ್ಯಾಂಕ್ ಯು. ಅಲ್ಲ ಹಂಗಲ್ಲ, ಆಲ್ರೆಡಿ ನಾವು ಝೂಮ್ ಕಾರ್ ಅಂದರೆ ಸೆಲ್ಫ್ ಡ್ರೈವಿಂಗ್ ಕಾರ್ ರೆಂಟಲ್ಲಿ ಬುಕ್ ಮಾಡಿದ್ದದ 2 ದಿವಸಕ್ಕೋಸ್ಕರ. 8,500 ಏನೋ ಆಯ್ತು ಅನ್ಸುತ್ತೆ. ಹೋಮ್ ಡೆಲಿವರಿ ಅಂದರೆ ನಾವು ಇಪ್ಪು ಲೊಕೇಶನ್ಗೆ ಅವ್ರು ತಂದು ಕೊಡ್ತಾರೆ. ಅದಕ್ಕೊಂದು ಎಕ್ಸ್ಟ್ರಾ ಒಂದು 500-600 ಆರ್ ವಾಟ್ ಎವರ್ ಪ್ರೈಸ್ ಆಗ್ಬೋದು. ಬಿಕಾಸ್ ನಾವು ಅಲ್ಲಿಗೆ ಲಗೇಜ್ ಎಲ್ಲ ತಗೊಂಡು ಅವ್ರು ಇದ್ದ ಕಡೆ ಹೋಗೋದಕ್ಕಿಂತ ನಾವು ಇದ್ದ ಕಡೆನೇ ಅವ್ರು ಬರಲಿ ಅಂತ. ಪಿಕಪ್ ಆ್ಯಂಡ್ ಡ್ರಾಪ್ ಎರಡೂ ಒಂದೇ ಕಡೆ ಅಂದರೆ ಸ್ಟೇಷನ್ನಿಗೆ ನಾವು ಇಟ್ಟಿದ್ದೈತೆ. ಹೋಸ್ಟ್ ಕೂಡ ಕಾಲೆಲ್ಲ ಮಾಡಿ ಇಲ್ಲಿ ಬತ್ತು ಇಷ್ಟೊತ್ತಿಗೆ ಬತ್ತೆ ಅಂತೆಲ್ಲ ವಿಚಾರಿಸ್ತದೆ. ಇದ್ರೆ ನಾವು ಬುಕ್ ಮಾಡೋದು 7 ಸೀಟರ್ ಎರ್ಟಿಗಾ ಆ್ಯಂಡ್ 5 ರೇಟಿಂಗ್ ಇಪ್ಪದನ್ನು ನಾವು ಬುಕ್ ಮಾಡೋದ್ರಿಂದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಸ್ಮೂತ್ ಆಯ್ತೈತೆ. ಫೇಮಸ್ ಬ್ರಿಡ್ಜ್ ಆಫ್ ಗೋವಾ ಇಲ್ಲಿ ಕಾಣ್ತಾನೆ ಇಲ್ಲ. ನೀವು ಮೊಬೈಲ್ ನೋಡ್ತಿಲ್ಲ ತಾನೆ? ಮೊಬೈಲ್ ನೋಡ್ತಿಲ್ಲ ತಾನೆ? ಅಲ್ಲ ನಿಮ್ದು ಕಣ್ಣು ಕೆಳಗಿದ್ದಂಗೆ ಆಯ್ತು. ಟ್ರಾವೆಲ್ ಮಾಡೋದು ಹೆಚ್ಚು ಕಾಜಿಲ್ಲ ಅಂತಾರಂತ ಮುಂಚೆನೆ. ನಂಗೊಂದು ಹ್ಯಾಟ್ ತಗೊಂಡು ಒಳ್ಳೇದಾಯ್ತು ನೋಡಿ. ನಾನು ಮೇಕಪ್ ಎಲ್ಲ ಮಾಡಿಲ್ಲ ಮತ್ತೆ ತೋರಿಸು.
ಇಲ್ಲಿ ನಮ್ಮ ಮನೆ ಕಾಣ ಇಲ್ಲೆಲ್ಲ ಮನೆ ಚಂದ ಚಂದದ ಮನೆ ಇತ್ತಾರಲ್ಲ ಡಿಫ್ರೆಂಟ್ ದೊಡ್ಡ ಮನೆ. ಅಮ್ಮ ಈ ಮನೆ ಕಾಣಮ್ಮ ಅಲ್ಲಿಂದ ಇಲ್ಲಿವರೆಗೆ ಒಬ್ರದೇ ಮನೆ. ವಾವ್ ಚಂದ ಇತ್ತಲ್ಲ. ಪಾಪ ಸಾಕೈತ ಅಮ್ಮಂಗೆ, ಸಾಕೈತ ನಮ್ಮಂಗೆ. ಯಾದಿ ಬೈನೆಲ್ಲ ತರ ಕೂತಿದ್ದ. ಪಪ್ಪನ ಜೊತೆಗೆ ಮನೆ ಗಮ್ಮತ್ ಹೆಂಗಿರ್ತೀರಿ ಅನ್ಕಂತಾನೆ. ಒಂದು ತೊಲಗಿ ಹೋಗ್ಲಿ ಅಂತ ನಂದು ಹ್ಯಾಟ್ ಹಾಕಿ ತಲೆ ಕೂದಲು ಲೈಕ್ ಐತಿ. ನೀವು ನನ್ನ ಮೇಲೆ ಹಾಕ್ಬೇಡಿ ಎಲ್ಲದಕ್ಕೂ. ಏನಿಲ್ಲ ಐಫೋನ್ ಅಲ್ಲ ಹೆಂಗಿತ್ತು ಹಂಗೆ ಒತ್ತ, ಬಟ್ ಲೈಟ್ ಒಂಚೂರು ಜಾಸ್ತಿ ಕೊಡತ್. ಅದು ಆಕ್ಚುಲಿ ಫ್ಯಾಕ್ಟ್, ಲೈಟ್ ಒಂಚೂರು ಜಾಸ್ತಿ ಕೊಡತ್. ನಾನ್ ಹಿಂಗ ಆ ಟೈಮಲ್ಲೇ ಬಡ್ಕೊಂಡಿ ಬ್ಯಾಡ್ 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 ಅಂದ್ರೆ ತೊಂದ್ರೆ ಇಲ್ಲ. ಇದೀಗ ತೊಂದ್ರೆ ಇಲ್ಲ, ಹೊರಗಿಂದ ಹೇಳ್ತಾಳೆ ಮನಸ್ಸೊಳಗಿಂದ ಐಫೋನ್ 16 ಕಾಸ್ಟ್ಲಿ ಹೆಣೆ, ಚರ್ಚಿದ ಹೆಣೆ, ಮನಿ ಅಲ್ಲ. 17 Pro ಕಾಸ್ಟ್ಲಿ ಇದೆ ಇಷ್ಟ. ಇನ್ನೊಂದು ಅರ್ಧ ಗಂಟೆ ಇತ್ತು, ಅರ್ಧ ಗಂಟೆ ಒಳಗೆ ರೀಚ್ ಗೋವಾಕ್ ಬಂದಿದ್ದಲ್ಲ. ಇವತ್ತೊಂದು ಚಾಲೆಂಜ್ ಮಾಡ್ತಿದ್ದೆ ಎಂತಂತಂದ್ರೆ, ಸ್ಟ್ರೀಟ್ ಅಂದ್ರೆ ಸ್ಟ್ರೀಟ್ ಅಂತಲ್ಲ, ಸ್ವಲ್ಪ ಅಥೆಂಟಿಕ್ ಸ್ಟ್ರೀಟಿನ ಅಂತ ರೋಡ್ ಮೇಲೆ ತಟ್ಟೆ ಇಟ್ಕೊಂಡು ಊಟ ಮಾಡೋಣ ಹಾಗಲ್ಲ. ಗೋವಾಕ್ಕೆ ಇನ್ನೊಂದು 5 ನಿಮಿಷ ಇತ್ತಷ್ಟೇ ನಮ್ಮ ಸ್ಟೇಗೆ. ಸೊ ಇವತ್ತು ಅವ್ರ ನಾಳೆ ಒಳಗೆ ಗೋವಾದಿಂದ ವಾಪಸ್ ಹಾಕೋದ್ರೊಳಗೆ ಒಂದು ಚಾಲೆಂಜ್. ಅದೆಂತಂತಂದ್ರೆ, ಚಿಕ್ಕ ಹೋಟೆಲಲ್ಲಿ ಫುಡ್ ಹೆಂಗಿರುತ್ತೆ ಮತ್ತೆ ದೊಡ್ಡ ಸ್ವಲ್ಪ ಸ್ಟಾರ್ ಹೋಟೆಲಲ್ಲಿ ಫುಡ್ ಹೆಂಗಿರುತ್ತೆ, ಎರಡನ್ನ ಕಂಪೇರ್ ಮಾಡಿದೆ. ಫೈನಲಿ ಯಾವ್ದು ಒಳ್ಳೆತ್ತಂತ ನಿಮ್ಗೆ ಹೇಳ್ಬೇಕಂಬ. ಓಕೆ ಎಲ್ಲಿಗೆ ಕರ್ಕೊಂಡು ಬಂದೀವ್ರಿ ನಮ್ಮನ್ನು, ಎಲ್ಲಿಗೆ ಕರ್ಕೊಂಡು ಬಂದೀವ್ರಿ. ತಕೊಳ್ಳಿ, ನಿಮ್ದು ನೀವು ಹೊತ್ಕೊಂಡು ಬನ್ನಿ. ಯಾರ್ದು? ನಂದು ಇಟ್ಕೊಂಡು ಹೋದ್ರು ಅವರು. ಹೋದ್ರಾ? ಹಬೀಬಿ ಕಮ್ ಟು ದುಬೈ. ಅದಲ್ಲ ಬಾಬಾ ಮತ್ತೆ ತೋರ್ಸ್ಲಕ್ ಬಾ, ಅರ್ಜೆಂಟ್ ಬೇಡ. ಆಯ್ತು ಬಾ, ಮುಚ್ಚಿ ಬಾ. ನಂಗೆ ಯಾಕೋ ಕಾಮ್ ಕ್ಯೂರಿಯಾಸಿಟಿ ಸುಮಾರು ಇತ್ತಪ್ಪ. ಬಾ ಅಲ್ಲ, ಬರ್ಲಿಕ್ಕೆ ಮನ್ಸಿಲ್ಲ, ದಾರಿ ತಪ್ಪಿ ಬಂದದ್ದು, ಬರ್ಬೇಕು ಅಂತ ಬಂದದ್ದಲ್ಲ. ಹಾಂಟೆಡ್ ಹೌಸ್ ಎಲ್ಲ ಜಾಸ್ತಿ ಅನ್ಕೊಂಡಲ್ಲ, ದಾರಿ ಮಾಡಿ ಕೊಡಬೇಕು. ಇದೆಂತದ ಲೈಫ್ ಬಾಯ್ ಸೋಪು ಸ್ಮೆಲ್ ಬತ್ತಪ್ಪ. ಇವ್ರ ಅಲ್ಲ ಬೆಳಿಗ್ಗೆ ಸುಮ್ಮನೆ ಹೌದು, ಮುಂದೆ ಹಬ್ಬ ಕೇಳಿ. ನಾವೆಂತ ಅವ್ರ ಮುಂದೆ ಹಬ್ಬ ಕೇಳಿ. ಯಬ್ಬಾ ನಮ್ಮನ ಅದಕ್ಕೆ ಹೇಳಿದೆ ಅಣ್ಣ, ನಮ್ಮನೆ ಲೈಕ್ ಇತ್ತು. ನಾ ಬೆಳಿಗ್ಗೆ ಕಣ್ಕೆ ಹೇಳಿದೆ ನಮ್ಮನೆ ಲೈಕ್ ಇತ್ತಲ್ಲ ಇದೆ ಅಂತ ಕಣ್ಣಲ್ಲಿ. ಸೀರಿಯಸ್ಲಿ ನಂಗೆ ಮೂಡ್ ಆಫ್ ಆಯ್ತು. ಗೆಂಡಿಕೆರೆ ಹಿಂಗೆ ಇರ್ಲಿಕ್ಕಿದಿತ್ತು. ಗೆಂಡಿಕೆರೆ ಮನೆ ಕಣಂಗಿತ್ತು ನಂಗೆ. ಐತಾಡ್ರ ತೋಟ ಕಣಂಗಿಲ್ಲ ಅಣ್ಣ, ಅದಾರು ಒಡ್ಡಿಲ್ಲ. ಎಂತಂದಲ್ಲಿ ಮಾಡಿರೋ ನಂಗೆ ಗೊತ್ತಿಲ್ಲ. ನಾನಂತೂ ಫುಲ್ ಡಿಸಪಾಯಿಂಟ್ಮೆಂಟಲ್ಲೇ ಬರ್ತಿದ್ದೆ ಸೀರಿಯಸ್ಲಿ. ಓ ಮೈ ಗಾಡ್, ಚೆನ್ನಾಗಿದೆ. ನಮ್ದು ಗೆಂಡೆಕೆರೆ ಮನೆ ಇದ್ರಕ್ಕಿಂತ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿದೆ ಮನೆ, ಸೂಪರ್ ಇದೆ. ಏನೋ ವೈಬ್ ಬರ್ತಾ ಇರ್ತಿಲ್ಲಿ. ಒಳಗೆ ಇಂಟೀರಿಯರ್ ಲೈಕ್ ಇತ್ತು, ಹೊರಗೆ ಮಾತ್ರ ಕಾಮ್ಕಿಡಿಯ. ನನ್ನ ಶೂ ಲೈಕ್ ಇತ್ತಲ್ಲ, ಕಿಚ್ಚೋಡ್ಸ್.
ಡ್ರೆಸ್ ಎಲ್ಲ ಎಂಥದ್ದು ಇರಲಿಲ್ಲ. ನಾನು ಪಟ್ಟ ಅಂತ ನಿನ್ನೆ ಹೊರಟ್ಕೊಂಡ್ಬಂದೆ, ಅದಕ್ಕೆ ಡ್ರೆಸ್ ಎಂಥದ್ದು ಇರಲಿಲ್ಲ. ಗಡಿ ಬಿಡಿಯಲ್ಲಿ ಇದ್ದದನ್ನೆಲ್ಲ ಪ್ಯಾಕ್ ಮಾಡಿದೆ. ಇದನ್ನ ಆಲ್ರೆಡಿ ಹಾಕಿದ್ದೆ, ವಿಡಿಯೋ ಎಲ್ಲ ಕಂಡಿರ್ಬೋದು. ಬಟ್ ಸ್ಟಿಲ್ ಐ ಥಾಟ್ ಇದು ಚಂದ ಆಗ್ತಂತ, ಸೊ ಅದನ್ನು ತಗೊಂಡು ಬಂದೆ. ಆ್ಯಂಡ್ ಇನ್ನೊಂದು ಡ್ರೆಸ್ ಹಾಕೊಂಡಿರೋದಿತ್ತು, ಅದನ್ನು ನಾಳೆ ಹಾಕಂತೆ. ಆ್ಯಂಡ್ ಇನ್ನೊಂದಕ್ಕೆ ಟಾಪ್ ನನ್ನ ಬಪ್ಪತ್ತಿಗೆ ಟ್ರೈನ್ ಸ್ಟೇಷನಲ್ಲಿ, ರೈಲ್ವೆ ಸ್ಟೇಷನಲ್ಲಿ ತಗೊಂಡೆ. 3 ಡ್ರೆಸ್ ಸಾಕು. ಇದು ರೂಮ್ ಹೊರಗಿನ ವ್ಯೂ ಆಯಿತಾ. ಇಲ್ಲೊಂದು ಪೂಲ್ ಐತೆ, ಬಟ್ ಇದು ನಮ್ದಲ್ಲ, ಇದು ಬೇರೆ ಅನ್ಸುತ್ತೆ. ಅದು ತಗೊಂಡಿರೋ ಲೈಕ್ ಆಗ್ತದೆ ಆಯಿತಾ, ದಟ್ಸ್ ಫೈನ್. ಸೊ ಇದು ನಮ್ಮ ರೂಮಿನ ಹೊರಗಿನ ವ್ಯೂ. ಅದು ಅಕ್ಕ ಬಾ ತಗೊಂಡ್ರೆ ರೂಮ್ ಹಿಂಗೆ ಕಾಣುತ್ತೆ. ಒಂದಂಥದ್ದು ವಾರ್ಡ್ರೋಬ್ ಇತ್ತು. ಇಲ್ಲಿ ಒಂದು ಸೋಫಾ, ಚೇರ್ಸ್ ಆ್ಯಂಡ್ ದಟ್ಸ್ ಮೀ, ಬ್ಯೂಟಿಫುಲ್ ಮೀ. ಮತ್ತು ಇಲ್ಲೊಂದು ದೊಡ್ಡ ಬೆಡ್, ನೀಟಿತ್ತು, ತುಂಬ ನೀಟಿತ್ತು. ಸ್ಮೆಲ್ ಕೂಡ ಚೆಂದ ಇತ್ತು, ಒಳ್ಳೆ ಮೇಂಟೈನ್ ಮಾಡಿದ ಅನಿಸುತ್ತೆ. ಇಲ್ಲಂತಾದ್ರೂ ಇಡೋಕ್ಕೆ ಒಂದು ಚಿಕ್ಕ ಫ್ರಿಡ್ಜ್, ಒಂದು ಟೇಬಲ್, ಮತ್ತು ವಾಶ್ರೂಮ್. ಹಲೋ ಅಗೇನ್. ವಾಶ್ರೂಮು ನೀಟಿತ್ತು, ಶೂ ಎಲ್ಲ ಒಂದು ಕಡೆ ಕಳಚಿ. ಸೊ ಇದು ರೂಮ್ ಚಂದ ಇತ್ತು. ಹೊರಗೆ ನಮ್ಮ ಹತ್ರ ಕಾಂಬತ್ತೆ ನನಗೆ ಭಯಾನಕ ಅಂತ ಅನಿಸ್ತಾ ಅಷ್ಟೇ. ದಿಸ್ ಇಸ್ ಇಟ್. ಕೆಳಗೆ ಮತ್ತೆ ತೋರಿಸ್ತೆ. ಇದು ವ್ಯೂ ಚಂದ ಆಯ್ತು ಆ್ಯಕ್ಚುಲಿ. ನಾವೆಲ್ಲೋತಿತ್ತು ಬಾಬು? ಈಗ ನಾವು ಫಸ್ಟಿಗೆ ಅಂತಾರೆ ತಿನ್ಕೊಂಡ ಮುಚ್ಚಿಕೊ ಈಗಂತಾರೆ ನಾವು ತಿನ್ಕೊಂಡ ಮತ್ತೆ ಒಂದು ಮೇ ಬಿ ಒಂದು ಬೀಚ್ ಪಾಯಿಂಟ್ ಏನಾದ್ರು ಕಾಂಬಕ್ಕೆ ಹೊತ್ತ. ಸೊ ಪೂಲ್ ಕಾಂಬಕ್ಕೆ ಸದ್ಯಕ್ಕೆ ಇವತ್ತಿನ ಪ್ಲಾನ್ ಇಷ್ಟ. ಬಿಕಾಸ್ ಬಂದದೇ ಲೇಟ್ ಆಯ್ತು, ಕಾಮ ಎಂತೆಲ್ಲ ತಿಂತೆಲ್ಲ ಮಾಡುತ್ತೆ. ಈಗ ನಾವೆಲ್ಲಿ ಹೋದೆ? ಸ್ಯಾಜ್ ಅಲ್ಲ, ಸ್ಯಾಜ್ ಆನ್ ದ ಬೀಚ್. ತುಂಬ ಒಳಗಿತ್ತು, ರೋಡ್ ಅಷ್ಟಂತ ಒಳ್ಳೆ ಇಲ್ಲ, ಬಟ್ ಅಲ್ಲೊಂದು ಪಾರ್ಕಿಂಗ್ ಇದ್ದಿತ್ತು, ಇವರದ್ದೇ ಪಾರ್ಕಿಂಗ್. ಸೊ ನೀ ಎಂತ ಮಾತಾಡ್ತಿ ಗ್ಯಾಸ್ ಪೀಸ್ ಅಂತ? ಇಲ್ಲಿ ಹೊಂಡ ನಾ ಕನ್ನಡಕ ಹಾಕಲಿಲ್ಲ, ಆದ್ರೂ ತೋರ್ತು. ಓಕೆ, ಅಲ್ಲೇ ಅವ್ರದ್ದು ಪಾರ್ಕಿಂಗಲ್ಲಿ ನಿಲ್ಲಿಸಿ ಈಗ 100 ಮೀಟರ್ ನಡ್ಕೊಂಡು ಹೋಗ್ತಿದ್ದೆ. ಈ ಮಗುನ ಎತ್ಕೊಂಡ. ಸೊ ಹಾಂ, ಬನ್ನಿ ಹಾಪ, ಬನ್ನಿ ಜನರೇ, ಬೀಚ್ ತೋರಿಸ್ತೀನಿ. ಇದು ಮಾರ್ಜಿ ಮಲ್ಲಿಪ್ ರೆಸ್ಟೋರೆಂಟ್, ಸ್ಯಾಜ್ ಆನ್ ದ ಬೀಚ್ ಅಂತ. ಇದಕ್ಕಿಂತ ಮುಂಚೆ ನಾವು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದು, ಅಲ್ಲೇ ಎಂತ ನಾವು ಇದ್ದದ್ದು ಆರಂಬೋಲ್ ಪ್ಲೇಸ್ ಹತ್ರನೇ. ಲೇಕ್ ಇದ್ದಿತ್ತು ಸೈಡಲ್ಲಿ, ಆ್ಯಂಬಿಯನ್ಸ್ ಎಲ್ಲ ಅಡ್ಡಿಲ್ಲ, ಒಂಚೂರು ಲೈಕ್ ಇದ್ದಿತ್ತು. ಫುಲ್ ಫಿಶ್ ಫ್ರೈ ಅದಿದೆಲ್ಲ ಆರ್ಡ್ರ್ ಮಾಡಿದಿತ್ತು, ಒಂಚೂರು ಇಷ್ಟ ಇದೆ ಈಚೆ ಕಡೆ ಬಂತ. ಆ್ಯಂಡ್ ಇಲ್ಲಿ ನ್ಯಾಚೋಸ್ ಮತ್ತು ಒಂದು ರಾ ಮ್ಯಾಂಗೋ ಸ್ಯಾಲಡ್ ಆರ್ಡರ್ ಮಾಡ್ತು. ಫುಲ್ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ ಇದೆ ಡೆಫಿನೆಟ್ಲಿ, ಬಿಕಾಸ್ ಬೀಚ್ ಹತ್ರನೇ ಇತ್ತು ಆ್ಯಂಡ್ ತುಂಬ ದೊಡ್ಡ ರೆಸ್ಟೋರೆಂಟ್ ಎಲ್ಲ ಚಂದ ಇತ್ತು. ಬಟ್ ವರ್ತ್ ಇಟ್ ಅಂತ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಮಾಡ್ಲಕ್ಕೆ. ನಾವು ಇದು ಬಿಟ್ಟರೆ ಬೇರೆ ಹೊತ್ತು ಬೀಚಿಗೆ ಹೋಗಲಿಲ್ಲ ಆ್ಯಕ್ಚುಲಿ. ಸೊ ಇದೊಂದೇ ಅನ್ಸುತ್ತೆ ನಾವು ಬೀಚ್ ಹತ್ರ ಇದು ಗೋವಾಕ್ಕೆ ಅಷ್ಟು ದೂರ ಹೋಯಿನು 3 ದಿನದಲ್ಲಿ ನಾವು ಬೀಚಿಗೆ ಹೋಗಿ ಆಟ ಆಡಲಿಲ್ಲ. ಅಲ್ಲೇ ಬೀಚ್ ಇಳಿದ್ರೆ ಥ್ರೂ ಔಟ್ ಅಂದರೆ ಸಾಲೆಲ್ಲ ರೆಸ್ಟೋರೆಂಟ್ಸ್ ಇದ್ದಿತ್ತು. ಅಲ್ಲೇ ಪಕ್ಕದಲ್ಲಿ ಒಂದು ಡ್ಯಾನ್ಸ್ ಸಾಂಗ್ಸ್ ಎಲ್ಲ ಆತಿದ್ದಿತ್ತು. ನಮ್ಗೆ ಅನಿಸ್ತು ಇದಕ್ಕೆ ಫಸ್ಟಿಗೆ ಬುಕ್ ಮಾಡಿ ಇದಕ್ಕೆ ಬರ್ಲಿಕ್ಕಿತ್ತಲ್ಲ ಅಂತ. ಆದರೂ ಸ್ಟಿಲ್ ನಾವು ವಾಪಸ್ ಹೋಗಲಿಲ್ಲ. ಆ್ಯಂಡ್ ಮಕ್ಕಳೆಲ್ಲ ಬೀಚಲ್ಲಿ ಆಟ ಸಾಮಾನು ತಕೊಂಬದೇನೋ, ಆಡೋದೇನೋ, ಮರಳಲ್ಲಿ ಹುಡ್ಕಾಡೋದೇನೋ, ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಕಾಯ್ತು ಅಷ್ಟರೊಳಗೆ. ಆಮೇಲೆ ಆಟಾಡಿ ಮಕ್ಕಳೆಲ್ಲ ಲಾಸ್ಟಿಗೆ ಮಾರ್ಕೋಕೆ ಸ್ಟಾರ್ಟ್ ಮಾಡ್ರು. ಈಗ ಕಾಣಿಸುತ್ತಲ್ಲ, ಅದು ಸ್ಯಾಜ್ ಆನ್ ದ ಬೀಚ್ ರೆಸ್ಟೋರೆಂಟ್. ಆ್ಯಂಡ್ ಇಲ್ಲಿ ಉದ್ದಕ್ಕೂ ಬೇರೆ ಬೇರೆ ರೆಸ್ಟೋರೆಂಟ್ಸ್ ಇತ್ತು. ಸ್ವಲ್ಪ ಹೊತ್ತು ಆಟಾಡಿ ಕಾಲ ಕಳೆದು ಎಲ್ರಿಗೂ ಸುಸ್ತಾಯ್ತು, ಬಿಕಾಸ್ ಫಸ್ಟ್ ಡೇ ಬೇರೆ ಟ್ರಾವೆಲ್ ಮಾಡಿ ಬಂದಿತ್ತು. ಅದಕ್ಕೆ ಸಾಕಂತ ಅಲ್ಲಿಂದ ಹೊರಟು ಮತ್ತೆ ರೂಮಿಗೆ ಬಂದು ಬಪ್ಪಷ್ಟರೊಳಗೆ ಹಸು ಆಯ್ತು. ಅಂತಕ್ಕಂಥ ನಾವು ರೈಸ್ ಎಲ್ಲೂ ತಿನ್ನಲಿಲ್ಲ, ಮತ್ತು ಬಿರಿಯಾನಿ ಎಲ್ಲ ಆರ್ಡರ್ ಮಾಡಿ ತಿನ್ಕೊಂಡು ಲಾಸ್ಟಿಗೆ ಮನ್ಕಂತೆ. ಸೊ ಫಸ್ಟ್ ಡೇ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಮುಂದಿನ ಸಲ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಬಾಯ್.